ಲೆಗ್ ವರ್ಕೌಟ್ ಫುಲ್ಲು ವರ್ಕೌಟ್ ಮಾಡಿಸ್ಬಿಟ್ಟು ಬಿಟ್ಟು ಕಳಿಸ್ಬಿಟ್ಟು ಲೆಗ್ ವರ್ಕೌಟ್ ಮಾಡಿಸ್ತೀನಿ. ಯಾರು 5-6 ತಿಂಗಳು ನೀನು ಡಯಟ್ ಮಾಡಿಲ್ಲ ಅಂದರೆ 5-6 ತಿಂಗಳಿಗೂ ಆಗಲ್ವಲ್ಲ. ಡಯಟ್ ಮಾಡು, ಫುಲ್ಲು ಬಾಡಿ ಮೇಂಟೈನ್ ಮಾಡು, ಬಾಡಿ ಫ್ರೇಮ್ ಚೆನ್ನಾಗೈತೆ ನೋಡಿ. ವರ್ಕೌಟ್ ನೋಡ್ರಿ, ಇಲ್ಲಿ ಡಂಬಲ್ ಇಟ್ಬಿಟ್ಟು ಇಲ್ಲಿ ಫುಲ್ಲು ಲೆಗ್ ವರ್ಕೌಟು, ಲೆಗ್ ಪ್ರೆಸ್ಸು ಫುಲ್ಲು ಜೋರು. ಲೆಗ್ ಇರೋದ್ರಿಂದ ಇಷ್ಟೊಂದು ಜನ ವೆಯ್ಟಿಂಗ್. ಮೇರಾ ಕಾ ಸಾಥ್ ಮೇ ಕರೋ ಕ್ಯೂ ಮನ್ಸನೇ ಏನು ಹೋಗ್ಬೋದು ಹಾಕ್ಬೋದು. ಓ ಗಾಲಿ Okay, let's go. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಜಿಮ್ಮಿಂದಾನೆ. ಆಲ್ಮೋಸ್ಟ್ ಏನಿಲ್ಲ, ಫುಲ್ ಜಿಮ್ಮಿಂದಾನೆ ಮಾಡ್ತಾ ಇರೋದು. ಈಗ ಜಿಮ್ಮಿಗೆ ಬಂದು ಜಿಮ್ ಓಪನ್ ಮಾಡಿ ಕೂತ್ಕೊಂಡಿದ್ದೆ, ವಿಡಿಯೋ ಎಡಿಟ್ ಮಾಡೋಣ ಅಂತ. ಇನ್ನೂ ಯಾರೂ ಕ್ಲೈಂಟ್ ಬಂದಿಲ್ಲ, ಇನ್ನೇನು ಬರ್ತಾರೆ, ಇನ್ನು ಒಂದು ಅರ್ಧ ಗಂಟೆ ಬರ್ತಾರೆ. ಕ್ಲೈಂಟ್ ಬಂದಮೇಲೆ ಫುಲ್ಲು ಇವತ್ತು ಲೆಗ್ ವರ್ಕೌಟು ಫುಲ್ಲು ವರ್ಕೌಟ್ ಮಾಡಿಸ್ಬಿಟ್ಟು ರುಬ್ಬಿಟ್ಟು ಕಳಿಸ್ಬಿಡೋಣ. ಏನಂತೀರ? ಇವತ್ತು ಲೆಗ್ಗು ಸಾಟರ್ಡೆ. ಲೆಗ್ಗು 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 ಯಾವುದೇ ಕಾರಣಕ್ಕೂ ಲೆಗ್ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಅದೆಂಥ ಪರಿಸ್ಥಿತಿ ಬಂದ್ರೂ ಲೆಗ್ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಅಪ್ಪರ್ ಬಾಡಿ ವೆಯ್ಟ್ ಗೇಯ್ನ್ ಆಗಬೇಕು ಅಂದ್ರೂ, ವೆಯ್ಟ್ ಲಾಸ್ ಆಗಬೇಕು ಅಂತಂದ್ರೂ ನಿಮಗೆ ಲೆಗ್ ಈಸ್ ವೆರಿ ಇಂಪಾರ್ಟೆಂಟು. ಲೆಗ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದಂಗೆ ವರ್ಕೌಟ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಹಿಂಗೆ ಹೇಳ್ತಾ ನಾನು ಆಮೇಲೆ ಸಿಗ್ತೀನಿ. ಎಲ್ಲ ಬಂದಮೇಲೆ ರುಬ್ಬಾಕನ ನೀವು ನನ್ನ ಜೊತೆ ಸೇರ್ಕೊಳ್ಳಿ. ಓಕೆನಾ? ಓಕೆ ನೋಡಿರಿ, ಲೆಗ್ ವರ್ಕೌಟ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಯಾರೂ ಬಂದಿಲ್ಲ ಇವತ್ತು. ನಾನು ಇವತ್ತು ವ್ಲಾಗ್ ಫಸ್ಟೇನೆ ಮಾಡಿದೆ, ಬೆಳಗ್ಗೆ ಲೆಗ್ ವರ್ಕೌಟು ಚೆನ್ನಾಗಿ ರುಬ್ಬಿ ಕಳ್ಸೋಣ ಅಂತ. ಕಣ್ಣಿಗೆ ಯಾರು ಕಣ್ಣಿಗೆ ಕಾಣ್ತಾ ಇಲ್ಲ ಇಲ್ಲಿ ನೋಡ್ರಿ. ಬಿಟ್ರೆ ಒಬ್ಬನೇ ಇರೋದು. ಬರಲಿ, ಸೋಮವಾರ ಮಾಡೋಣ. ಪ್ಲಾನಿಂಗ್ ಇತ್ತಾ? ಲೆಗ್ ವರ್ಕೌಟ್ ರುಬ್ಬಿ ಕಳ್ಸೋಣ ಅಂತ. ಬಂದೇ ಇಲ್ಲ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಅಲ್ಲೇ ಬಂದೆ, ಕ್ಲೈಂಟ್ಸ್ ಇನ್ನೂ ಯಾರೂ ಬಂದಿಲ್ಲ ಜಾಸ್ತಿ ಜನ. ನಮ್ಮ ಹುಡುಗ ಬಂದವನೇ, ಫುಲ್ ವರ್ಕೌಟ್ ಮಾಡ್ತಾವ್ನು ನೋಡ್ರಿ. ಫುಲ್ಲು ಜೋರಾಗಿ ವರ್ಕೌಟ್ ಮಾಡ್ತಾವನೆ. 6 ಪ್ಯಾಕ್ ಮೇಂಟೈನ್ ಮಾಡ್ತೀಯ ಹಂಗಾದರೆ ನೀನು? ಹಾಂ, ಹೊಟ್ಟೆ ಕರಗೋಸ. ಯಾವಾಗ ಟೈಮ್? ಅದೇ ಯಾವ ಟೈಮು? ನಿಧಾನಕ್ಕೆ ಅಂದರೆ ನಿಧಾನಕ್ಕೆ ಇಷ್ಟು ಅಂತ ಹೇಳ್ಬೋದಪ್ಪ. 5-6 ತಿಂಗಳು. ನೀನು ಡಯಟ್ ಮಾಡಿಲ್ಲ ಅಂದರೆ 5-6 ತಿಂಗಳಿಗೂ ಆಗಲ್ವಲ್ಲ. ಹಾಂ, ನೀನು ಡಯಟ್ ಮಾಡಿಲ್ಲ ಅಂದರೆ 5-6 ತಿಂಗಳಿಗೂ ಆಗಲ್ಲ. 1 ವರ್ಷ ಆದರೂ ಆಗಲ್ಲ. ಡಯಟ್ ಕ್ಲೀನಾಗಿ ಮಾಡಿಲ್ಲ ಅಂದರೆ ವರ್ಕೌಟ್ ಮಾಡಿದ್ರೆ ಇವಾಗ ಫಿಟ್ ಆಗಿರ್ತೀವಿ ಅಷ್ಟೇ. ಹಾಂ, ಮಾಡಬೇಕು ಮತ್ತೆ. ಅದೇ ಮತ್ತೆ ಕನ್ಸಿಸ್ಟೆಂಟಿ. ನೀನೇನೇ ಒಂದು ವರ್ಕ್ ಮಾಡ್ತೀನಿ ಅಂದರೂ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೋ. ಕಾಂಪಿಟೇಷನ್ ಮಾಡೋರೆಲ್ಲ ಗೊತ್ತಾ, ಮಧ್ಯ ರೋಡಾಗಿ ಎಲ್ಲಾದರೂ ಹೋಗ್ತಿದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ತಿನ್ಕೊಂಡು ಹೋಗ್ಬಿಡ್ತಾರೆ, ಬಾಕ್ಸಾಗಿ ತಗೊಂಡು ಹೋಗ್ಬಿಟ್ಟು. ಅವ್ರ ಟೈಮಿಂಗ್ ಮೇಂಟೈನ್ ಮಾಡ್ತಾರೆ, ಆ ಟೈಮಿಗೆ ತಿಂದುಬಿಡ್ಬೇಕು ಅಂತ. ಅದೇನೇ ಆದರೂ ಬಿಡಲ್ಲ. ಯಾವ ರೋಡಾಗಿರಲಿ, ಎಲ್ಲಿದ್ದೀನಿ ಅಂತ ಎಲ್ಲೂ ನೋಡೋಕೆ ಹೋಗಲ್ಲ. ಎಲ್ಲಿರ್ತಾನೋ ಅಲ್ಲೇ ನಿಂತ್ಕೊಳ್ಳೋದು, ಗಾಡಿ ನಿಲ್ಲಿಸೋದು, ತಿನ್ನೋದು, ಮುಂದಕ್ಕೆ ಮೂವ್ ಆಗೋದು. ಹಂಗೆ ನೀನು ಅಷ್ಟೇ. ಡಯಟ್ ಮಾಡು, ಫುಲ್ಲು ಬಾಡಿ ಮೇಂಟೈನ್ ಮಾಡು. ಬಾಡಿ ಫ್ರೇಮ್ ಚೆನ್ನಾಗೈತೆ.
ಹೊಟ್ಟೆ ಇದ್ದೇ ಇರುತ್ತೆ ಅಫ್ಕೋರ್ಸ್. ನೀನು ಮೊದಲಿಂದನೂ ಏನು ಡಯಟ್ ಮಾಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ಬಂದಿದ್ದ? ಇಲ್ಲ. ಆಗುತ್ತೆ ಅದೇ ಆಗುತ್ತೆ. ಕಾಲೇಜಿಗೆ ಹೋಗೋ ಟೈಮಲ್ಲಿ ಈ ಥರ ಹೌದು. ಡೈಲಿ ಒಂದು 6 ಕಿಲೋಮೀಟ್ರ್ ನಡಬೇಕು. 6 ಕಿಲೋಮೀಟ್ರ್ ಎಲ್ಲಿ? ಹೊಸದುರ್ಗದಿಂದ. ಹಾಂ ಅದಕ್ಕೆ ನೋಡು, ಅವಾಗೆಲ್ಲ ಕ್ಯಾಲೋರೀಸ್ ಬರ್ನ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೆ ನಾ ಬಾಡಿನ. ಈಗ ಸುಖಪುರುಷ ಆಗಿಬಿಟ್ಟಿದ್ಯಾ ಬೆಂಗಳೂರಿಗೆ ಬಂದು. ಹಾಂ ಸುಖವಾಗಿದ್ಯಾ? ನೀರು ಖಾಲಿ ಆಗೈತಾ? ನೀರು ತಗೊಂಬಂದ್ಬಿಡು. ಗಾಡಿ ಐತಾ? ಇಲ್ಲೇ ಬಿಡು, ಗಾಡಿ ಬಂದಾಗ ಹೇಳ್ತೀನಿ. ನಾವು ಹೋಗಿಂತೆ ಹತ್ರ ಇದ್ರೂ ನಡ್ಕೊಂಡು ಹೋಗಿ ಬರ್ತೀಯಾ? ನಡ್ಕೊಂಡೆಲ್ಲ ಬೇಡ ಗೈಸ್. ನೋಡಿ ಇನ್ನೂ ಯಾರೂ ಬಂದಿಲ್ಲ. ಆಲೇ 6 ಆಗ್ತಾ ಬಂತು, ಇನ್ನೂ ಯಾರೂ ಬಂದಿಲ್ಲ. ಆದರೆ ಬರ್ತಾರೆ ಒಂದು 7-7:30 ಮೇಲೆ. ಇವತ್ತು ಲೆಗ್ ವರ್ಕೌಟ್ ಬೇರೆ. ಇವತ್ತು ಲೇಟಾಗೇ ಬರೋದು ಎಷ್ಟೋ ಜನ. ಅದು ಸಾಟರ್ಡೆ ಅಲ್ವಾ, ಸಂಡೇ ನೆಮ್ಮದಿಗೆ ಮಲ್ಕೊಳ್ಳೋಣ, ಲೇಟಾಗಿ ಹೋಗ್ಬಿಟ್ಟು ವರ್ಕೌಟ್ ಮಾಡ್ಕೊಂಡು ಹೋಗ್ಬಿಟ್ಟು ನೆಮ್ಮದಿಗೆ ಮಲ್ಕೊಳ್ಳೋಣ ಪೀಸಾಗಿ ಅಂತಂದ್ಬಿಟ್ಟು ಅಷ್ಟು ಜನ ಇರ್ತಾರೆ. ಬರ್ತಾರೆ 7:30 ಮೇಲೆ ನೋಡಬೇಕು ಜನ. ಯಪ್ಪ ತುಂಬಿರ್ತಾರೆ. ಈ ಜಿಮ್ ಹೆಂಗಿದ್ದು ಗೊತ್ತಾ? ಫಸ್ಟು ನಾನು ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಹಂಗೆ ಇತ್ತು. 15-20 ಜನ ಬರೋರು ಅಷ್ಟೇ, ಬೆಳಗ್ಗೆಯಿಂದ ಸಂಜೆವರೆಗೂ. ಬೆಳಗ್ಗೆ ಸಂಜೆ 2 ಟೈಮು ಸೇರಿ 15-20 ಜನ. ಓಕೆ ಗೈಸ್, 1 ನಿಮಿಷ ಸಿಗ್ತೀನಿ ನಾನು. ಅಣ್ಣ ಫೋನ್ ಮಾಡಿ. ನೋಡ್ರಿ ಜಿಮ್ ಒಳಗೆ ಫೈಟಿಂಗ್ ಮಾಡೋದು ಇವತ್ತು ಹಾಕಿರೋದು. ಇವತ್ತು ಬ್ರೋ ನೋಡಿ ಗೈಸ್, ನಮ್ಮ ಅಕ್ಷಯ್ ಬ್ರೋ ಬಂದವ್ರೆ. ಆಲ್ಮೋಸ್ಟ್ 1.5 ತಿಂಗಳಾದ್ಮೇಲೆ. ಮಂಡೆಯಿಂದ ರೆಗ್ಯುಲರ್ ವಿಡಿಯೋದಲ್ಲಿ ಎಲ್ಲರೂ ಸಿಗ್ತೀನಿ. ಕಮೆಂಟ್ ಮಾಡಿ. ಬಾಯ್. ಓಕೆ ಗೈಸ್, ನೋಡಿ ಆಯ್ತು. ಫೋನ್ ನೋಡೋ ಟೈಮಾಗ ನಿಮ್ಮ ಕೈ ಸಿಗ್ತೀನಿ. ಆಯ್ತು ಟೈಮ್ ಇರುತ್ತೆ. ನೋಡಿ ಫುಲ್ ಬಂದು ಕೂತ್ಬಿಟ್ಟವನೆ ಅಣ್ಣ. ನೋಡ್ರಿ ಇವತ್ತು ಲೆಗ್ ವರ್ಕೌಟು, ಫುಲ್ ವರ್ಕೌಟು. ನೋಡ್ರಿ ಇಲ್ಲಿ ವೆಯ್ಟ್ ಹಾಕ್ರೆ ಇನ್ನ 20 kg. ಆಗ್ಲಿಂದ 20 kg ಹೊಡಿತಿದ್ದೀರಾ. ಬೆಳಗ್ಗೆಯಿಂದ ಇಲ್ಲಿ ಒಬ್ಬರು ಲೇಡೀಸ್ಗೆ 10 kg ಪ್ಲಸ್ 10 kg ಪ್ಲಸ್ 7.5 kg ಹಾಕ್ಸಿ ಹೊಡೆದಿದ್ದೀನಿ. ಯಾಕೆ ಹೊಡೆಯೋಕ್ಕಾಗ್ತಿಲ್ಲ ನೋಡಿ. ಅವನು ಈಗ ಹಾಕ್ತಾನೆ ನೋಡು. ನಾನು ಹೇಳಿದ ಮೇಲೆ ಹಾಕೋದು ಇವನು. ನೋಡಿ ವರ್ಕೌಟ್ ಮಾಡ್ದ. ವರ್ಕೌಟ್ ಮಾಡ್ತಾ ಕೂತ್ಕೊಂಡಿರೋದು ಗೈಸ್ ಈ ಥರ ನೋಡ್ರಿ. ಸಿಕ್ಕಾಕೊಂಡ್ರು ನೋಡ್ರಿ. ಇಲ್ಲಿ ಡಂಬಲ್ ಇಟ್ಬಿಟ್ಟು ಇಲ್ಲಿ ಕೂತಿರೋದು ವರ್ಕೌಟ್ ಮಾಡೋಕ್ಕೆ. ಅವ್ರದ್ದೇನಿಲ್ಲ, ಅವ್ರು ಇನ್ನೂ ಈಗಿನ್ನ ಸ್ಟಾರ್ಟ್ ಮಾಡ್ತಾವ. ಅವನು ಪಾಪ ಅವನಿನ್ನ ಸ್ಕ್ವಾಡ್ಸ್ ಹೊಡಿತಾವನಿ. ಸಿಗಾಕಂಡ ನೋಡ್ರಿ. ಫುಲ್ಲು ಲೆಗ್ ವರ್ಕೌಟು, ಲೆಗ್ ಪ್ರೆಸ್ಸು ಫುಲ್ಲು ಜೋರು. ಎಷ್ಟೊಂದು ಜನ ವೆಯ್ಟಿಂಗು, ತುಂಬ ಜನ ವೆಯ್ಟಿಂಗು. ಏನಂತೀಯ ನೀನು? ಇವತ್ತು ಲೆಗ್ ಮಾಡಬೇಕಲ್ಲ, ಎಲ್ಲಿಗೆ ಹೋಗ್ತಿದ್ಯಾ ನೀನು? ಲೆಗ್ ಮಾಡಬೇಕು ಫಸ್ಟ್ ಸ್ಕ್ವಾಡ್ಸ್ ಹೊಡಿ. ವಾಮಪ್ ಆಯ್ತಾ? ಮಾಡ್ಕೊಂಬ ನೋಡಿ ಗಾಯ್ಸ್. ಲೆಗ್ ಇರೋದ್ರಿಂದ ಇಷ್ಟೊಂದು ಜನ ವೆಯ್ಟಿಂಗು. ಇಲ್ಲಾಂದರೆ ಇದ್ದಾರೆ. किसका साथ में? किसका? हाँ मेरा का साथ में करो. क्यों? ಓಕೆ ಗೈಸ್, ನಾನು ಆಮೇಲೆ ಸಿಗ್ತೀನಿ. ಜಾಸ್ತಿ ಜನ ಅವರೇ ವರ್ಕೌಟ್ ಮಾಡಿಸ್ಬೇಕು, ಅದಕ್ಕೋಸ್ಕರ ಆಮೇಲೆ ಸಿಗ್ತೀನಿ. ನೋಡ್ರಿ ಫ್ಯಾನ್ ವರ್ಸಸ್ಸು ಹಿಂದಿ ಹುಡುಗ ಜಗಳ. ಏನು ಹೇಳು ಹೇಳು ಮನ್ಸನ ಏನು? ಹೋಗ್ಬೋದು. आप बोलो क्या बोलता है? वो गाली मत बोलता है. क्यों गाली देता है? आदमियों के क्या बोलता है? इस तरीके ज्यादा वेट डालता है, इस तरीके बोलता है. ज्यादा वेट डाल के करता है, इस तरीके बोलता है. वो क्या खाते हो? क्या खाना खाता है बोलता वो.
ಸಮೋಸ ಆಲೂಗಡ್ಡೆ ಹಾಂ ಸಮೋಸ ಆಲೂಗೆಡ್ಡೆ ಪಟೋಟೊ ಚಪಾತಿ ಕೊಯ್ ಬಿ ಎಲ್ಲ ಸಿಕ್ಕಿ ಪಕ್ಕಿದ್ದು ಅಲ್ಲಿ ಕೆಳಗಡೆ ಸಿಕ್ಕಿ ಅದನ್ನು ಮೇಯ್ಯದೆ ಹಸು ಮೇಯ್ದಲ್ಲಿ ಮೇಯ್ತಾನೆ ಕರೋ ಬಾಬಾ ಬೆಂಕಿ ವರ್ಕೌಟ್ ಲೆಗ್ ವರ್ಕೌಟು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಫುಲ್ ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಫುಲ್ ಜೋಶಲ್ಲಿ ಹೊಡೆಯೋದೆ ಇವತ್ತು. ನೋಡ್ರಿ ಕೆಳಗಿಡು ನೋಡಿ. ಫುಲ್ ಮಿಕ್ಸಿಂಗ್ 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 ಮಿಕ್ಸಿಂಗ್. ಅಯ್ಯೋ ಇವಾಗ ತಿಂದ್ಬಿಟ್ಟು ಫುಲ್ಲು ಹೊಡೆದ್ರೆ ಕಿತ್ಕೊಂಡು ಬರ್ಬೇಕು ಮಜಲ್ಲೆಲ್ಲ. ಓಕೆ ಗೈಸ್, ವರ್ಕೌಟ್ ಮಾಡಿ ಸಿಗ್ತೀನಿ ನಿಮ್ಮ ಹತ್ರ. ವರ್ಕೌಟ್ ಮಾಡೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಹಂಗೆ ಹೋಗ್ಬೇಡ್ರಿ ಯಾರೂ ಎಲ್ಲೂ. ನಾನು ಇರ್ತೀನಿ ನಿಮ್ಮ ಜೊತೆಗೆ. ಓಕೆನಾ? ಹೇಳು ಸುದೀಪ, ನೀನು ಅವ್ರ ಜೊತೆಗೆ ಇರ್ಬೇಕು ತಾನೆ? ಇವ್ರ ಜೊತೆ ಕ್ಲೈಂಟ್ ಏನೋ ಸಬ್ಸ್ಕ್ರೈಬರ್ ಜೊತೆ ಇರ್ಬೇಕು ನೀನು. ಹ್ಞೂ ಓಕೆ ಗೈಸ್, ಇರ್ತಾನಂತೆ ಸುದೀಪ, ನಾನು ಇರ್ತೀನಿ. ಆಮೇಲೆ ಸಿಗ್ತೀನಿ. ಬರ್ಲಿ, ಕಮಾನ್ ಜೋಶ್, ಕಮಾನ್, ಡೌನ್, ಕಮಾನ್ ಡೌನ್, ಬಾಯ್ ಬಾಯ್, ಕಮಾನ್, ಜೋಶು ಗೈಸ್. ಫುಲ್ಲು ವರ್ಕೌಟು, ಲೆಗ್ಗು ಫುಲ್ಲು ವರ್ಕೌಟು ಲೆಗ್ಗು ಫುಲ್ಲು ವರ್ಕೌಟು. ಟೈಮ್ ನೋಡ್ತೀರಾ ಎಷ್ಟು ಗಂಟೆ ಅಂತ? ನೋಡಿ ಅಲ್ಲಿ 12 ಗಂಟೆ, ನೈಟ್ 12 ಗಂಟೆ ಆದ್ರೂ ಆರ್ಮಿ ತರ ನಿಂತಿರ್ತೀವಿ ಲೆಗ್ಗಿನ ಮೇಲೆ. ಅಮಲ್ ಡುಮಲ್ ಡಿಚ್ಚೆ ಆರ್ಮಿ ತರ ನಿಂತಿರ್ತೀವಿ. ಸಾಂಗಾಪಾಡು ಸುದೀಪ ನೋಡ್ರಿ, ಪ್ರೋಟೀನ್ ರೆಡಿ ಮಾಡ್ತಾವನ್ ಸುದೀಪ. ಅಮಲ್ ಡಿಮಲ್ ಡಿಚ್ಚೆ ಲೆಗ್ ವರ್ಕೌಟ್ ಈಸು. ಹೊಡಿರಿ ಚಪ್ಪಾಳು, ಹೊಡಿಲೇ ಸುದೀಪ. ಏನು ಹೇಳ್ತೀನೋ ನಂಗೂ ಗೊತ್ತಾಗಲ್ಲ, ಹಂಗೆ ಹೇಳ್ಬಿಡ್ತೀನಿ. ನೋಡಿ ಗೈಸ್, ಲೆಗ್ ಫುಲ್ಲು ವರ್ಕೌಟು, ಫುಲ್ಲು ಬೆಂಕಿ ಆಗ್ಬಿಡೈತೆ ಮಗ ಎಲ್ಲ. ನೋಡ್ರಿ ಹೋಗೀಗ ಶಿಸ್ತಾಗಿ ಊಟ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ದೇವರೇ ಬಂದ್ರು ಬೆಳಗ್ಗೆ 5:15ವರೆಗೂ ಯಾರು ಎಬ್ಬಿಸಿರೂ ಎದ್ದೇಳಲ್ಲ. ಓಕೆನಾ? ಈಗ ಜಿಮ್ನ ಕ್ಲೋಸ್ ಮಾಡ್ಕೊಂಡು ಹೊಡ್ತೀವಿ. ಸುದೀಪ, ನಾನು ಮತ್ತು ಶರತ್ತು ಫುಲ್ಲು ಬ್ಯುಸಿ ಅವನೇ.
ಫುಲ್ಲು ರುಬ್ಬಿ 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 ಪಾಪ ಸುಸ್ತಾಗೋಗ್ಬಿಟ್ಟ ಅವಾಗ್ಲಿ 2 ರೌಂಡಿಗೇನೆ ಸುಸ್ತಾಗಿ ಬಿದ್ದೋಗ್ಬಿಟ್ಟ ಕಣಪ್ಪ. ಅಯ್ಯೋ ನಮ್ಮಪ್ಪ 2 ರೌಂಡಿಗೆ ಬಿದ್ದೋದ ಕಣ್ರಿ. ಸ್ವರ್ಗ ಕಣಪ್ಪ, ಸ್ವರ್ಗ ಹಂಗೋಗಿ ಹಿಂಗ್ ಬಂತು ಕಣಪ್ಪ. ರಪ್ಪ ನಂಗೆ ಹೋಗೇ ಬಿಡ್ತಪ್ಪ, ಏನ್ರಪ್ಪ ಮಾಡೋದು. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತವರೆಗೂ ಮಿಸ್ ಮಾಡ್ಕೊತಾ ಇರಿ. ಬಾಯ್ ಬಾಯ್, ಟಾಟಾ. ಬಿ ಫಿಟ್ ಹೇಮಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್ ಗೈಸ್. ಹೋಗಿ ಮಲ್ಕೊಳ್ಳಿ, ಟೈಮ್ ಆಯಿತು. ಜಾಸ್ತಿ ಹೊತ್ತು ಎದ್ದಿರಬಾರ್ದು, ಮಲ್ಕೊಳ್ಳಿ ಬೇಗ. ಬಾಯ್, ಟಾಟಾ.